ಯಾವ ರೀತಿ ಯೂಸ್ ಆಗ್ತದೆ. ಇವತ್ತು ನಾವೇನ್ ಪಠ್ಯಕ್ರಮಗಳಲ್ಲಿ ಶಿಕ್ಷಣ ಕಲಿತಾ ಬರ್ತಾ ಇದ್ದೀವಿ, ಆ ಶಿಕ್ಷಣದಿಂದ ನಾವೇನೋ ಮುಂದೆ ನಮ್ಮ ಜೀವನದಲ್ಲಿ ಒಂದು ಉದ್ಯೋಗ, ಒಂದು ಸಂಪಾದನೆಗೆ ನಾವು ದಾರಿ ಮಾಡ್ಕೋಬಹುದು. ಆದ್ರೆ ಮಾನಸಿಕವಾಗಿ, ಸಾಮಾಜಿಕವಾಗಿ, ಬೌದ್ಧಿಕವಾಗಿ ನಾವು ಶ್ರೇಷ್ಠ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಮಾನಸಿಕವಾಗಿ, ನೈತಿಕವಾಗಿ ಕೆಳಗೆ ಬೀಳ್ತಾ ಇದ್ದೀವಿ. ನಮ್ಮ ಬಳಿಗೆ ಎಜುಕೇಶನ್ಗೆ ಕೊರತೆ ಇಲ್ಲ, ಎಲ್ಲರೂ ಡಬಲ್ ಗ್ರಾಜುಯೇಟ್ ಇರ್ತಾರೆ. ಬೇಕಾದಷ್ಟು ಪುಸ್ತಕದ ಶಿಕ್ಷಣ ಇದೆ ನಮ್ಮ ಬಳಿ, ಆದ್ರೆ ಮಾರಾಲಿಟಿ ಅನ್ನುವಂಥದ್ದಿಲ್ಲ, ಮಾನವೀಯತೆ ಅನ್ನುವಂಥದ್ದಿಲ್ಲ. ಮಾನವನಿಗೆ ಸ್ಪಂದನೆ ಮಾಡೋದ್ರಲ್ಲಿ ಜಿಪುಣತನ ಮಾಡ್ತಾ ಇದ್ದಾನೆ. ಅವ್ರಿಗೆ ನಾನ್ಯಾಕೆ ಸಲಾಮ್ ಮಾಡ್ಲಿ, ಇವ್ರಿಗೆ ನಾನ್ಯಾಕೆ ಸಲಾಮ್ ಮಾಡ್ಲಿ, ಅವ್ರ ಮುಂದೆ ನಾನ್ಯಾಕೆ ಸಣ್ಣವನಾಗ್ಲಿ, ನಾನ್ಯಾಕೆ ಸಣ್ಣ. ನೀವು ನೋಡಿದ್ರೆ ಕೆಲವೊಂದು ಘಟನೆಗಳನ್ನ ಅದರಲ್ಲಿ ನಾವು ಭ್ರಷ್ಟಾಚಾರದಿಂದ ಏನಾಗ್ತದೆ, ನಮ್ ಜೀವನದಲ್ಲಿ ಏನೇನೋ ದುರ್ಘಟನೆಗಳು ನಡೀತವೆ. ಯಾಕೆ ನಡೀತವೆ? ನಾವ್ ಇನ್ನೊಬ್ಬರನ್ನ ಕಂಪೇರ್ ಮಾಡ್ಕೋ, ಅವ್ರಷ್ಟು ಚೆನ್ನಾಗಿದ್ದಾರೆ, ಅವ್ರಷ್ಟು ಸುಖವಾಗಿದ್ದಾರೆ, ಅವ್ರು ಹೈಫೈ ಇದ್ದಾರೆ, ನಾನ್ ಯಾಕೆ ಹಿಂಗೆ? ಈ ಕಂಪ್ಯಾರಿಸನ್ ಅನ್ನೋದು ಏನಿರುತ್ತಲ್ಲ, ಇದು ನಮ್ಗೆ ಎಂದೂ ಶಾಂತಿಯಿಂದಿರಕ್ಕೆ ಬಿಡಲ್ಲ. ಕರ್ಮಗಳ ನ್ಯೂಟನ್ನ ಸಿದ್ಧಾಂತ ನಿಮ್ಮ ಮುಂದೆ ನಾವು ತಿಳಿಸಿದ್ವಿ. ಕರ್ಮ ಸಿದ್ಧಾಂತ, ನಾವೇನ್ ಕರ್ಮ ಮಾಡ್ತೀವಿ ಅದರ ಪರಿಣಾಮ ನಾವು ಜೀವನದಲ್ಲಿ ಅನುಭವಿಸ್ಬೇಕಾಗ್ತದೆ. ಈಗ ಸಣ್ಣವರು ದೊಡ್ಡವರು ಅನ್ನೋ ಭೇದ ಇರೋದೇ ಇಲ್ಲ. ಇನ್ನೊಂದು ಸತ್ಯ ತಿಳ್ಕೊಂಡ್ರೆ ನೀವು, ಅದರಲ್ಲಿ ನಾವು ಕಣ್ಣಿಗೆ ಕಾಣುವ ಬಾಡಿ ಅಲ್ವೇ ಅಲ್ಲ, ಬಾಡಿ ಒಂದು ಇನ್ಸ್ಟ್ರೂಮೆಂಟ್ ನಮಗೆ. ಈಗ ನಿಮ್ಗೆ ಯಾರಾದ್ರೂ ನಾನು ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ, ನೀವ್ ಯಾರು ಅಂತ, ಅದಕ್ಕೆ ನೀವು ಉತ್ತರ ಏನ್ ಹೇಳ್ತೀರಿ? ಹೆಸರು ಹೇಳ್ತೀರಿ. ನನ್ನ ಹೆಸರು ನಾನು ಇಟ್ಕೊಂಡಿರೋ ಹೆಸರು, ಅಪ್ಪ ಅಮ್ಮ ಇಟ್ಟಿರೋ ಹೆಸರು, ನಾನೇ ಹೆಸರು ಅಲ್ವಲ್ಲ. ಆ ಹೆಸರು ಇಟ್ಕೊಂಡಿರೋ ನಾನು ಬೇರೆನೇ ಇದ್ದೀನಲ್ವಾ. ನಾವು ವಿಜ್ಞಾನದಲ್ಲಿ ಇಷ್ಟು ಶಾರ್ಪ್ ಮೈಂಡ್ ಆಗಿ ಬಹಳ ತಿಳ್ಕೊಳ್ತೀವಿ, ಈ ಸಣ್ಣ ಕ್ವಶನ್ಗೆ ನಾವು ಆನ್ಸರ್ ಹುಡ್ಕೊಳ್ಳಿಲ್ಲ. ಯಾರು ನಾನು? ನನ್ನ ಬಾಡಿ ಅಂತ ಹೇಳ್ಕೊಳ್ತೀವಿ. ನೀವ್ ಯಾರು ಅಂತ ಕೇಳೋ ಪ್ರಶ್ನೆಗೆ ನನ್ನ ಕಣ್ಣು, ನನ್ನ ಮೂಗು, ನನ್ನ ತಲೆ, ನನ್ನ ಕಾಲು ಹೀಗಂತ ಹೇಳಲ್ಲ ತಾನೆ. ಇವೆಲ್ಲ ನಮ್ಮ ಅಂಗಾಂಗಗಳು, ನಾವು ಯೂಸ್ ಮಾಡುವಂತ ಇನ್ಸ್ಟ್ರೂಮೆಂಟ್ಗಳು. ಯಾವ ರೀತಿ ಒಂದು ಕಾರ್ನಲ್ಲಿ ಡ್ರೈವರ್ ಅವನೊಂದು ಸೀಟ್ ಫಿಕ್ಸ್ ಇರುತ್ತೆ, ಬೇರೆ ಎಲ್ಲೋಕ್ ಹೋದ್ರೆ ಡ್ರೈವ್ ಮಾಡಕ್ ಬರೋದೇ ಇಲ್ಲ. ಹಾಗೆ ಈ ದೇಹ ಎನ್ನೋ ಒಂದು ವಾಹನದಲ್ಲಿ, ಈ ದೇಹ ಎನ್ನೋ ಗಾಡಿಯಲ್ಲಿ, ಈ ದೇಹವನ್ನು ಆಪರೇಟ್ ಮಾಡುವ ಆ ಚೇತನ ಶಕ್ತಿ, ಸೋಲ್, ಅದಕ್ಕೆ ನೀವು ಪ್ರಾಣ ಅನ್ಬೋದು, ಉಸಿರು ಅನ್ಬೋದು, ಅದಕ್ಕೆ ಆಧ್ಯಾತ್ಮಿಕತೆಯಲ್ಲಿ ಆತ್ಮ ಅಂತಾರೆ. ನಾವೊಂದು ಪ್ರಾಣ ಶಕ್ತಿ ಇದೀವಿ, ನಾವೊಂದು ಸ್ಪಿರಿಟ್ ಇದೀವಿ. ನಾವು ಈ ಭ್ರೂ ಮಧ್ಯದಲ್ಲಿ ಕುಳಿತು, ಮೆದುಳಿನ ಕೇಂದ್ರ ಭಾಗದಲ್ಲಿ ಕುಳಿತು ಬಾಡಿಯನ್ನ ನಾವೇ ಆಪರೇಟ್ ಮಾಡ್ತೀವಿ. ಅದಕ್ಕೆ ನನ್ನ ಬಾಡಿ ಅಂತ ಹೇಳ್ತೀವಿ. ನನ್ನ ಕೈ, ಯಾರಾದ್ರೂ ನಿಮಗೆ ಬೇಕಂತ ಟಚಿ, ನನ್ನ ಕೈ ಯಾಕೆ ಮುಟ್ಟಿದೆ, ನನ್ಗೆ ಯಾಕೆ ಡ್ಯಾಶ್ ಹೊಡೆದೆ? ನನ್ನ ಬಾಡಿ. ಈ ಕಣ್ಣಿನಿಂದ ನೋಡೋರು, ಈ ಕಿವಿಯಿಂದ ಕೇಳೋರು, ಈ ಬಾಯಿಂದ ಮಾತಾಡೋರು ಯಾರು? ನಿಮ್ಗೆ ಗೊತ್ತು, ನಿಮ್ ಟೀಚರ್ಗಳು ನಿಮ್ಮನ್ನ ಸುಮ್ಮನೆ ಶಾಂತವಾಗಿ ಕೂಡಿಸ್ಲಿಕ್ಕೆ ಎಷ್ಟು ಪರಿಶ್ರಮ ಪಡ್ತಾರೆ. ಕೂಗಿರ್ತಾರೆ, ಸುಮ್ನೆ ಕೊಡ್ರಿ, ಗಲಾಟೆ ಮಾಡ್ಬೇಡ್ರಿ. ಯಾಕಂದ್ರೆ ಇಂದ್ರಿಯಗಳು ಇಂಬ್ಯಾಲೆನ್ಸ್, ಕಂಟ್ರೋಲ್ ಆಗೋದೇ ಇಲ್ಲ ಇಂದ್ರಿಯಗಳು. ಯಾಕಂದ್ರೆ ನಾವು ಇವನ್ ಬೇಕಾಬಿಟ್ಟಿ ಬಿಟ್ಬಿಡ್ತೀವಿ. ಅವುಗಳ ಮೇಲೆ ಲಗಾಮ ಹೆಂಗ್ ಹಾಕೋದು ಗೊತ್ತೇ ಇಲ್ಲ. ನಾವ್ ಇವತ್ತು ಏನಾದ್ರೂ ಪನಿಷ್ಮೆಂಟ್ ಅನುಭವಿಸ್ತಾ ಇದೀವಿ ಜೀವನದಲ್ಲಿ. ಉದಾಹರಣೆಗೆ ಯಾವ್ದೊಂದು ಜೈಲಿಗೆ ಹೋಗ್ರಿ, ಕೇವಲ ಈ ಇಂದ್ರಿಯಗಳಲ್ಲಿ ಯಾವುದೋ ಒಂದು ಇಂದ್ರಿಯ ಅವರಿಗೆ ಕೈ ಕೊಟ್ಟಿರ್ತದೆ, ಮೋಸ ಮಾಡಿರ್ತದೆ, ಅದಕ್ಕೆ ಅವರು ಜೈಲಲ್ಲಿ ಕೊಳಿತಾ ಇರ್ತಾರೆ. ಏನೋ ಕಣ್ ತಪ್ಪಾಯ್ತು, ಏನೋ ಬಾಯಿ ತಪ್ಪಾಯ್ತು, ಮನಸ್ಸು ನಿಯಂತ್ರಣದಲ್ಲಿ ಇಲ್ಲ, ಬುದ್ಧಿ ನಿಯಂತ್ರಣದಲ್ಲಿ ಇಲ್ಲ. ಹಾಗಾಗಿ ನಾವು ಕಲಿಯುವಂತ ಶಿಕ್ಷಣ ನಮ್ಮನ್ನು ಯಾವ ಮಟ್ಟಕ್ಕೆ ತಗೊಂಡೋಗ್ತಾ ಇದೆ. ಹಾಗಾಗಿ ನೀವು ಕಲಿಯೋ ಶಿಕ್ಷಣ ಬೇಕು, ಹೊಟ್ಟೆಪಾಡಿದೆ ಅಲ್ವಾ, ಶಿಕ್ಷಣ ಕಲಿಬೇಕು. ಆದ್ರೆ ಅದ್ರ ಜೊತೆಗೆ ನಮ್ಮ ಪುರಾತನ ಗುರುಕುಲದ ಶಿಕ್ಷಣ, ನಮ್ಮ ಭಾರತೀಯ ಪುರಾತನ ಶಿಕ್ಷಣ ಮಾಯವಾಗಿ ಹೋಗ್ಬಿಟ್ಟಿದೆ. ಅದನ್ನು ನೀವು ಇತಿಹಾಸದ ಪುಟದಲ್ಲಿ ಕೇಳ್ತೀರಿ. ನಾವ್ ಯಾಕೆ ಹಂಗ್ ಮಾಡಿದ್ವಿ ಅಂದ್ರೆ, ಪರಕೀಯರು ನಮ್ಮ ಮೇಲೆ ದಾಳಿ ಮಾಡಿ ನಮ್ಮ ಮೂಲ ಬುಡವನ್ನ, ಬುನಾದಿಯನ್ನ ಕಿತ್ತೆಸಿಬಿಟ್ರು. ನಮ್ಮ ಮೌಲ್ಯ ಶಿಕ್ಷಣ ಗುರುಕುಲ ಶಿಕ್ಷಣ ಹೆಂಗಿತ್ತು, ಅಲ್ಲಿ ಇದೇ ಮೌಲ್ಯವನ್ನ ಕಲಿಸ್ತಾ ಇದ್ರು. ಸಮಾಜದಲ್ಲಿ ಒಬ್ಬ ಒಳ್ಳೆಯ ನಾಗರಿಕನಾಗಿ ಸಮಾಜಕ್ಕೆ ಉಪಯುಕ್ತ ಜೀವನ ಮಾಡ್ಬೇಕಂದ್ರೆ ನಾವು ಯಾವ ಶಿಕ್ಷಣ ಕಲಿಬೇಕು? ವಾಸ್ತವತೆ ಶಿಕ್ಷಣ. ಯಾರು ನಾನು? ಕನ್ನಡಿ ಮುಂದೆ ನಿಂತ್ಕೊಂಡು ನಿಮಗೆ ನೀವೇ ಕೇಳ್ಕೊಳ್ರಿ, ಯಾರು ನಾನು? ನನ್ನ ಕೈಯ, ಕಾಲ, ಕಣ್ಣ, ಮೂಗ, ದೇಹ ಇದ್ಯಾವುದು ನಾನಲ್ಲ. ನೀವೆಲ್ಲ ಜೀವಶಾಸ್ತ್ರ ಕಲಿತೀರಿ, ನಿಮ್ ಗುರುಗಳು ಕಲಿಸ್ತಾರೆ. ಶರೀರ ಏನು? ಈ ಶರೀರಕ್ಕೆ ಜೀವ ಅನ್ನೋದು. ಕೋಟಿ ಜೀವಕೋಶಗಳ ಸಂರಚನೆಯಿಂದ ಈ ದೇಹ ತಯಾರಾಗಿದೆ. ಈ ಜೀವಕೋಶಗಳ ರಚನೆಯಿಂದಾಗಿದ್ದು ಒಂದಿನ ಮತ್ತೇನಾಗುತ್ತೆ? ಜೀವಕೋಶಗಳು ಡೆಡ್ ಆಗಿ ಶರೀರ ಮುಂದೆಯಾಗಿದ್ದು ಹೊರಟೋಗುತ್ತೆ. ಮತ್ತೆ ನಾನೇನಿದ್ದೀನ? ನಿಮ್ಗೆ ಗೊತ್ತಿದೆ, ಯಾರ ಮನೆಯಲ್ಲಾದ್ರೂ ಶರೀರ ಬಿಟ್ರೆ ಹೆಣವನ್ನ ಸುಟ್ಟಾಕ್ತಾರೆ, ಹೂತಾಕ್ತಾರೆ. ಶಾಂತಿ ಮಾಡೋದು ಯಾರಿಗೆ? ತಿಥಿ ಮಾಡೋದು ಯಾರಿಗೆ? ಶರೀರಕ್ಕಲ್ಲ ತಾನೆ.
ಆ ಶರೀರದಲ್ಲಿ ಏನೋ ಒಂದು ಚೇತನ ಶಕ್ತಿ ಇತ್ತು, ಸ್ಪಿರಿಟ್ ಇತ್ತು. ಅದು ಯಾವುದೋ ಸಂಬಂಧದಲ್ಲಿ ನಮ್ಮ ಜೊತೆಗೆ ಲೈಫ್ ಮಾಡ್ತಾ ಇತ್ತು, ಗಂಡನೋ ಮಕ್ಕಳು ಏನೋ ಆಗಿ ಲೈಫ್ ಮಾಡ್ತಾ ಇತ್ತು. ಆ ಚೇತನ ಶಕ್ತಿ ಬಾಡಿ ಬಿಟ್ಟು ನಮ್ಮಿಂದ ಹೋಯ್ತು ದೂರ. ಆ ಚೇತನ ಶಕ್ತಿಗೆ, ಆ ಆತ್ಮಕ್ಕೆ ಶಾಂತಿ ಆಗ್ಲಿ, ಅದಕ್ಕೆ ಒಳ್ಳೇದಾಗ್ಲಿ, ಅದಕ್ಕೆ ಮುಕ್ತಿ ಸಿಗ್ಲಿ, ಅದಕ್ಕೆ ಒಳ್ಳೆ ಜನ್ಮ ಸಿಗ್ಲಿ ಅನ್ನೋ ಶುಭ ಹಾರೈಕೆಯ ಸಂಕೇತ ತಿಥಿ ಶ್ರಾದ್ದ. ಹಾಗಾದ್ರೆ ನಾವೆಂದು ಸಾಯೋದೇ ಇಲ್ಲ. ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ತಿರಲ್ಲ, ಯೂನಿಫಾರ್ಮ್ ಚೇಂಜ್ ಮಾಡ್ತಿರಲ್ಲ, ಹಾಗೆ ನಾವು ಚೇತನ ಶಕ್ತಿ, ಸ್ಪಿರಿಟ್ ಏನಿದ್ದೀವಿ, ಸೋಲ್ ಏನಿದ್ದೀವಿ, ನಾವು ಒಂದು ಬಾಡಿ ಬಿಟ್ಟು ಇನ್ನೊಂದು ಬಾಡಿ ತಗೊಳ್ತೀವಿ. ನಿಮಗೆ ಬಹಳ ಬಹಳ ಕಲರ್ ಡ್ರೆಸ್ಗಳಿದಾವೆ. ಹಾಗೆ ಚೇತನ ಶಕ್ತಿ ಆದ ನಮಗೆ ಎರಡೇ ಡ್ರೆಸ್, ಒಂದು ಗಂಡು ಒಂದು ಹೆಣ್ಣು. ದೇಹಕ್ಕೆ ಲಿಂಗ ಭೇದ ಇದೆ, ಸೋಲಿಗೆ ಲಿಂಗ ಭೇದ ಇಲ್ಲ. ನಾವು ಗಂಡಾತ್ಮ ಹೆಣ್ಣಾತ್ಮ ಅಂತ ಇಲ್ಲ. ನಾವ್ ಯಾವ ಡ್ರೆಸ್ ಅಲ್ಲಿ ಜನ್ಮ ಪಡೆದಿರ್ತೀವಿ, ಗಂಡು ಶರೀರದಲ್ಲಿ ಜನ್ಮ ಪಡೆದ್ರೆ ಗಂಡಿನಂಗೆ ಆಕ್ಷನ್ ಮಾಡ್ಬೇಕು, ಹೆಣ್ಣಿನ ಶರೀರದಲ್ಲಿ ಜನ್ಮ ಪಡೆದ್ರೆ ಹೆಣ್ಣಿನಂಗೆ ಆಕ್ಷನ್ ಮಾಡ್ಬೇಕು. ಹೀಗೆ ನಾವೊಂದು ಚೇತನ ಶಕ್ತಿ, ಸೋಲ್ ಇದೀವಿ. ನಮ್ಮ ಒರಿಜಿನಲ್ ನೇಚರ್ ಏನು? ಆ ಒರಿಜಿನಲ್ ನೇಚರ್ ಅನ್ನು ನಾವೆಲ್ಲರೂ ಬಯಸ್ತೀವಿ, ಆದ್ರೆ ಕೊಟ್ಕೊಳ್ಳೋದಕ್ಕೆ ಯಾರು ತಯಾರಿಲ್ಲ. ನಮ್ಮ ಒರಿಜಿನಲ್ ನೇಚರ್ ಪೀಸ್ ಆಫ್ ಮೈಂಡ್, ಶಾಂತಿ, ಸಮಾಧಾನ, ಸ್ನೇಹ, ದಯೆ, ಕರುಣೆ, ಕ್ಷಮೆ, ತ್ಯಾಗ, ಹೊಂದಾಣಿಕೆ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು. ತಿಳ್ಕೊಡ್ರಿ, ಯಾರೋ ಒಂದೇನೋ ತಪ್ಪು ಮಾಡಿಬಿಟ್ರು, ಏನೋ ದುರ್ಘಟನೆ ಆಗೇ ಹೋಯ್ತು. ಅದು ಯಾಕಾಯ್ತು? ಅದ್ರ ಹಿನ್ನೆಲೆ ನಾವು ತಿಳ್ಕೊಳಕ್ ಹೋಗೋದಿಲ್ಲ. ಅವ್ರನ್ನ ಅಪರಾಧ ದೃಷ್ಟಿಯಿಂದ ನೋಡ್ತೀವಿ. ಯಾಕಂದ್ರೆ ನೀವು ಕೇಳ್ತೀರಿ ಹಣೆ ಬರ ಅಂತ ನೀವು ಹೇಳ್ತೀರಿ. ಅವ್ರ ಪಾತ್ರದಲ್ಲಿ ಹಾಗೇ ಮಾಡೋದಿರುವಾಗ ಅವ್ರಿಗದು ಸರಿ, ಉಳಿದವ್ರಿಗೆಲ್ಲ ಅದು ತಪ್ಪು. ಯಾವುದೋ ಅಪರಾಧಿಗೆ ನೀವು ಕೇಳಿ ಅವನು ಒಪ್ಕೊಳ್ಳಲ್ಲ ಅದನ್ನು. ಆ ಪರಿಸ್ಥಿತಿ ಹಂಗಿತ್ತು, ನಾನು ಮಾಡ್ಬೇಕಾಯ್ತು ಅಂತಾರೋ. ನಿಮಗದು ತಪ್ಪಾಗಿರ್ಬೋದು, ನನಗ್ ತಪ್ಪಲ್ಲ. ಈ ರೀತಿ ಕರ್ಮ ಫಿಲಾಸಫಿ, ಇದಕ್ಕೆ ನಾವು ಮಾರಲ್ ಶಿಕ್ಷಣ, ಮಾರಲ್ ಎಜುಕೇಶನ್ ಅಂತ ಹೇಳ್ತೀವಿ. ಮತ್ತೆ ಈ ಶಿಕ್ಷಣವನ್ನ ನಾವು ಟ್ರೈನಿಂಗ್ ರೂಪದಲ್ಲಿ ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ, ದೊಡ್ಡ ದೊಡ್ಡ ಮ್ಯಾನೇಜ್ಮೆಂಟ್ ಗಳಿಗೆಲ್ಲ ಕೊಡ್ತಾ ಇರ್ತೀವಿ. ಸೆಲ್ಫ್ ಮ್ಯಾನೇಜ್ಮೆಂಟ್ ಲೀಡರ್ಶಿಪ್. ನಾವ್ ಇನ್ನೊಬ್ಬರ ಮೇಲೆ ಬಾಸಿಂಗ್ ಮಾಡ್ಲಿ ಬಹಳ ಆನಂದ ಬರುತ್ತೆ ನಮಗೆ. ಆದ್ರೆ ನನ್ನ ಮೇಲೆ ನನಗ್ ಬಾಸಿಂಗ್ ಮಾಡ್ಕೊಳ್ಳೋದು, ನನ್ನ ಮನಸ್ಸನ್ನ ನಾನು ನಿಯಂತ್ರಣ ಮಾಡ್ಕೊಳ್ಳೋದು, ನನ್ನ ಬುದ್ಧಿಯನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು 1% ಇಲ್ಲ. ಇದಕ್ಕೆ ನಮ್ಮ ಹಿರಿಯರು ಒಂದು ಗಾದೆ ಮಾತು ಹೇಳಿದ್ರು, ಮನಸ್ಸನ್ನ ಆಳೋನು ಜಗತ್ತನ್ನೇ ಆಳ್ತಾನೆ, ಮನಸ್ಸನ್ನ ಗೆದ್ದವನು ಜಗತ್ತನ್ನೇ ಆಳ್ತಾನೆ. ಈ ರೀತಿ ಸೆಲ್ಫ್ ಮ್ಯಾನೇಜ್ಮೆಂಟ್, ಸೆಲ್ಫ್ ಲೀಡರ್ಶಿಪ್. ಯಾವಾಗ ನನ್ನ ಮನಸ್ಸನ್ನ ನಾನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ, ಆಗ ಈ ಜಗತ್ನಲ್ಲಿ ನನಗೆ ಅಸಾಧ್ಯ ಅನ್ನೋದು ಯಾವುದು ಇರೋದಿಲ್ಲ. ಹಾಗಾಗಿ ಮೆಡಿಟೇಷನ್ ಮೀನ್ಸ್ ನಾನು ಶಾಂತ ಸ್ವರೂಪ ಆತ್ಮನಾಗಿ ನನ್ನ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತ ಒಂದು ವ್ಯವಸ್ಥೆಗೆ ನಾವು ಮೆಡಿಟೇಷನ್ ಅಥವಾ ಸಹಜ ರಾಜಯೋಗ. ಸಹಜನೇ, ನನ್ನ ಇಂದ್ರಿಯಗಳಲ್ವಾ, ನನ್ನ ಕಣ್ಣಲ್ವಾ, ನನ್ನ ಬಾಯಿ ಅಲ್ವಾ, ನನಗ್ ಗೊತ್ತು ನನ್ನ ಬಾಯಿಂದ ನಾ ಏನ್ ಮಾತಾಡ್ಬೇಕು ಅದಕ್ಕೆ ಆರ್ಡರ್ ಕೊಡೋರು ಯಾರು? ನನ್ನ ಬಾಯಿ. ಈಗ ನನ್ನ ಬಾಯಿಂದ ನಾ ಏನೋ ತಪ್ಪು ಮಾತಾಡಿದ್ರೆ ನೀವು ನನಗೆ ತಾನೇ ನನ್ನ ಬಾಯಿಗೆ ಪನಿಷ್ಮೆಂಟ್ ಕೊಡಲ್ಲ. ನಿಮ್ ಬಾಯಿ ನಿಮಗ್ ಕಂಟ್ರೋಲ್ ಇಟ್ಕೊಳಕ್ ಬರ್ಲಿಲ್ವಾ, ನಿಮ್ ನಾಲಿಗೆ ನಿಮ್ಗೆ ಕಂಟ್ರೋಲ್ ಅಲ್ಲಿ ಇಟ್ಕೊಳಕ್ ಬರ್ಲಿಲ್ವಾ ಅಂತೀರಾ. ಅಂದ್ರೆ ಆ ಬಾಯಿಯನ್ನ, ಆ ನಾಲಿಗೆಯನ್ನು ಕಂಟ್ರೋಲ್ ಮಾಡೋರು ಯಾರು? ನಾನ್ ತಾನೇ, ನನ್ನ ಬಾಯಿ ತಾನೆ. ಹಾಗಾದ್ರೆ ಇದು ನನ್ನ ಇಂದ್ರಿಯಗಳು, ನನ್ನ ಅಂಗಾಂಗಗಳ ಮೇಲೆ ಇವುಗಳನ್ನ ಆಪರೇಟ್ ಮಾಡುವ ಪವರ್ ಸೋಲ್. ನಾನು ಚೇತನ ಶಕ್ತಿ ಇದ್ದೀನಿ. ಅದನ್ನೇ ಈ ಕ್ಯಾಲೆಂಡರ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ನಮ್ಗೊಂದು ಮನಸ್ಸಿದೆ, ನಮ್ಗೊಂದು ಬುದ್ಧಿ ಇದೆ, ನಮ್ಗೊಂದು ಕ್ಯಾರೆಕ್ಟರ್, ಸಂಸ್ಕಾರ ಇದೆ. ಇದು ಕ್ರಿಯೇಟ್ ಹೇಗಾಗುತ್ತೆ? ನಾವು ಮಾಡುವ ಕರ್ಮದಿಂದ. ಒಳ್ಳೆಯ ಕರ್ಮ ಮಾಡಿದ್ರೆ ನಾವು ಒಳ್ಳೆ ಫಲ ಪಡಿತೀವಿ. ನಾವು ಒಳ್ಳೆ ಕರ್ಮ ಮಾಡ್ಲಿಲ್ಲ, ನಮ್ಗೊಂದು ಒಳ್ಳೆಯ ಫಲ ಸಿಗೋದಿಲ್ಲ. ಇವತ್ತೇ ನಿಮ್ ಸ್ಟೂಡೆಂಟ್ ಲೈಫ್ ಇದೆ, ಒಂದ್ ರೀತಿ ಬಿಳಿ ಹಾಳೆ ಇದ್ದಂಗೆ. ನಿಮ್ಗೆ ಏನ್ ಬರ್ಕೋಬೇಕು ಅನಿಸ್ತದೆ ನೀವು ಅದನ್ನ ಬರ್ಕೊಳ್ಳಿ. ಆಮೇಲೆ ನಾವು ಗುರುಗಳ ಮೇಲೋ, ಅಪ್ಪ ಅಮ್ಮನ ಮೇಲೋ, ಸಮಾಜದ ಮೇಲೆ ಯಾರ ಮೇಲೂ ನಾವೇನ್ ಹಾಕಂಗಿಲ್ಲ ಅಪವಾದ. ನಮ್ ಟೀಚರೇ ಹಂಗಿದ್ರಿ ಅದಕ್ಕೆ ನಾನು ಹಿಂಗಾದೆ ಅಲ್ಲ, ನಮ್ಮ ಮಮ್ಮಿ ಡ್ಯಾಡಿನೇ ಹಂಗಿದ್ರು ಅದಕ್ಕೆ ನಾನು ಹಿಂಗಾದೆ ಅಲ್ಲ. ಅವ್ರ ಲೆಕ್ಕಾಚಾರದಲ್ಲಿ ಅವ್ರು ಇರ್ತಾರೆ, ಅವ್ರ ಲೆಕ್ಕಾಚಾರದಲ್ಲಿ ಅವ್ರು ನಿಮ್ಮನ್ನು ಬಳಸ್ತಿರ್ಬೋದು. ನಿಮಗೂ ಒಂದು ಬುದ್ಧಿ ಇದೆಯಲ್ವಾ, ನಿಮಗೂ ಒಂದು ಬುದ್ಧಿ ಶಕ್ತಿ ಇದೆಯಾ? ನನ್ನ ಲೈಫ್ ಹೇಗಿರ್ಬೇಕು, ನನ್ನ ಜೀವನ ಹೇಗಿರ್ಬೇಕು, ನಾನು ಸಮಾಜಕ್ಕೆ ಏನ್ ಆಗಿರ್ಬೇಕು, ನಿಮಗೂ ಒಂದು ಸ್ವಾತಂತ್ರ್ಯ ಇದೆ. ಈ ರೀತಿ ಈ ಮಾರಲ್ ಎಜುಕೇಶನ್ ಅನ್ನ ಸಂಕ್ಷಿಪ್ತವಾಗಿ ನಾವು ಸ್ವಲ್ಪ ಸಮಯದಲ್ಲಿ ನಾವು ನಿಮ್ಗೆ ತಿಳಿಸಿದೀವಿ. ಹಾಗೆ ನಾವೆಲ್ಲ ಕಡೆ ತಿಳ್ಸಕ್ ಹೋಗ್ತಾ ಇದೀವಿ. ನಿಮ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ನಿಮ್ಗೆ ನಾವು ಒಂದೊಂದು ಪುಸ್ತಕಗಳನ್ನು ಕೊಡ್ತೀವಿ ಇದಕ್ಕೆ ಸಂಬಂಧಪಟ್ಟಂಗೆ. ನಿಮ್ಗೆ ಟೈಮ್ ಸಿಕ್ಕಾಗ ಅಥವಾ ಇಂಪಾರ್ಟೆಂಟ್ ಅದು ಓದ್ಕೊಳ್ಳಿ. ಅದರಲ್ಲಿ ಮೆಡಿಟೇಷನ್ ಮಾಡೋದು ಇರುತ್ತೆ, ಮತ್ತೆ ಜನರಲ್ ನಾಲೆಜು ಇರುತ್ತೆ. ನಾವು ಉಚಿತ ಕೊಡ್ತೀವಿ ಆ ಪುಸ್ತಕವನ್ನ ನಿಮಗೆ. ಅದರಲ್ಲಿ ಫೋನ್ ನಂಬರ್ ಇರುತ್ತೆ, ಏನೆಲ್ಲ ಇರುತ್ತೆ. ನಿಮ್ಗೆ ಏನೋ ಸಮಸ್ಯೆ ಬಂದ್ರೆ, ನಿಮ್ಗೆ ಇನ್ನೂ ಹೆಚ್ಚಿನ ಶಿಕ್ಷಣ ಬೇಕಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಗುರು ಬಳಗದವರಿಗೆ ನಾನು ತುಂಬಾ ಆಭಾರಿ, ತುಂಬಾ ಧನ್ಯವಾದ. ಅವ್ರು ನಮ್ಗೆ ಸಮಯವನ್ನ ತಕ್ಷಣ ಒದಗಿಸ್ಕೊಟ್ರು, ನಮಗೆ ಮುಂದೆ ಹೋಗ್ಲಿಕ್ಕೆ ಅನುವು ಮಾಡಿಕೊಟ್ರು. ನಾನು ಅವರಲ್ಲೇ ವಿನಂತಿಸ್ಕೊಳ್ತೇನೆ, ತಮ್ದೇನಾದ್ರೂ 2 ಅನಿಸಿಕೆ ಹೇಳ್ಬೇಕು ಅನ್ಸಿದ್ರೆ ತಾವು ಹೇಳ್ಬೋದು.
ಎಲ್ಲರಿಗೂ ಒಂದೊಂದು ಪುಸ್ತಕ ಕೊಡಿ. ಯಾವ್ದೋ ಧರ್ಮದ ಪ್ರಚಾರ ಮಾಡಕ್ ಬಂದಿದ್ದಾರೆ ಇವರು, ಏನೋ ನಮ್ಮ ಸಮಯವನ್ನ ವೇಸ್ಟ್ ಮಾಡ್ತಾರೆ ಅನ್ನೋ ಒಂದು ಆಧಾರದ ಮೇಲೆ ನಾನು ಮತ್ತೆ ನಮ್ಗೆ ನಾಳೆ ಎಲ್ಲ ನಾಡಿದ್ದು ಪರೀಕ್ಷೆ ಟೆಸ್ಟ್ ಇರೋದ್ರಿಂದ ಪೋರ್ಷನ್ಸ್ ಕೆಲವು ಟೀಚರ್ಸ್ ಮಾಡ್ಕೊಂಡಿರೋದಿಲ್ಲ, ಮತ್ತೆ ಟೀಚರ್ಸ್ ಇದಕ್ಕೆ ಟೈಮ್ ಕೊಡೋದಕ್ಕೆ ಕಷ್ಟ ಅಂತ ಅಂತವ್ರೆ. ಈ ಎಲ್ಲಾ ಕಾರಣಗಳಿಂದ ನಾನು ಸ್ವಲ್ಪ ಹಿಂದೆ ಮುಂದೆ ನೋಡಿದೆ. ನನ್ಗೆ ಯಾವ್ದೋ ಒಂದು ಧರ್ಮದ ಪ್ರಚಾರಕ್ಕೆ ಬರ್ತಾರೇನೋ ಅಂತ ಅನ್ನಿಸ್ತು. ಆದ್ರೆ ಈ ಒಂದು ವಿಡಿಯೋ ನೋಡಿ ಮತ್ತೆ ಮೇಡಮ್ ಮಾತಾಡಿದ್ ನೋಡಿ ನಿಜವಾಗ್ಲೂ ನನಗೆ ತುಂಬಾನೇ ಸಂತೋಷ, ಖುಷಿ ಆಗ್ತಿದೆ. ಯಾಕೆಂತಂದ್ರೆ ಶಾಲೆ ಅಂತಂದ್ರೆ ಕೇವಲ ಪುಸ್ತಕದಲ್ಲಿ ಬರೆದು ನಾವು ಪಾಸ್ ಆಗಿ ಜೀವನದಲ್ಲಿ ಪಾಸ್ ಆಗೋದಕ್ಕೆ ಆಗೋದಿಲ್ಲ ಅನ್ನೋಂಥ ಅಂಶವನ್ನ ನಾವು ತಿಳ್ಕೊಂಡಿದೀವಿ. ಪುಸ್ತಕದಲ್ಲಿ ನಾವು ಬರೆದು ಪಾಸ್ ಆಗಿ ಮಾರ್ಕ್ಸ್ ತಗೊಂಡ್ರೆ ಒಂದು ಕೆಲಸ ಸಿಗ್ಬೋದು. ಆದ್ರೆ ಈ ಜಗತ್ನಲ್ಲಿ ಮಾನವರಾಗಿ ನಾವು ಬದುಕಬೇಕು ಅಂತಂದ್ರೆ ಒಂದಷ್ಟು ಮಾನವೀಯ ಮೌಲ್ಯಗಳು ನಮ್ಗೆ ಬಹಳ ಇಂಪಾರ್ಟೆಂಟ್. ಆ ಮಾನವೀಯ ಮೌಲ್ಯಗಳನ್ನ ನಾವು ತಿಳಿಸ್ಕೊಡೋ ಪ್ರಯತ್ನವನ್ನ ಶಾಲೆಯಲ್ಲಿ ಖಂಡಿತ ಮಾಡ್ತೇವೆ. ಅಂತ ಪ್ರಯತ್ನದಲ್ಲಿ 10 ನಿಮಿಷದಲ್ಲಿ ಇವರು ತುಂಬಾನೇ ಜಾಸ್ತಿ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಇವ್ರು ಹೇಳುವಂತ ಒಂದು ಮಾತು ನನಗೆ ತುಂಬಾನೇ ಮನಸ್ಸಿಗೆ ನಾಟು. ಏನಪ್ಪಾ ಅಂತಂದ್ರೆ, ಯಾವುದೇ ಒಂದು ಜೈಲಲ್ಲಿ ಹೋಗಿ ನೋಡಿದ್ರೆ ನೀವು ಅಲ್ಲಿ ಕೈದಿಗಳೇನಿದ್ದಾರೆ ಅವರು ಆ ಇಂದ್ರಿಯಗಳ ಯಾವ್ದಾದ್ರು ಒಂದು ನಿಯಂತ್ರಣವನ್ನ ತಮ್ಮಲ್ಲಿ ಇಟ್ಕೊಂಡಲ್ಲೇ ಆ ಒಂದು ಕೆಲಸವನ್ನ ಮಾಡ್ಬಂದು ಅವರು ಆ ಒಂದು ಜೈಲಲ್ಲಿ ಸೇರಿರ್ತಾರೆ ಅಂತ. ನಿಜವಾಗ್ಲೂ ಎಷ್ಟು ಸತ್ಯವಾದ ಮಾತಲ್ವಾ? ನಮ್ಮ ಇಂದ್ರಿಯಗಳ ನಿಯಂತ್ರಣವನ್ನ ನಾವು ಮಾಡ್ಕೊಳಕ್ ಆಗ್ದಲೇ ಇರೋದೇ ನಮ್ಮ ಒಂದು ದೊಡ್ಡ ಸಮಸ್ಯೆ ಅಂತ ನಾವು ತಿಳ್ಕೊಬಹುದು. ಯಾಕೆಂತಂದ್ರೆ ನಾನೇ ಕೆಲವು ಸಂದರ್ಭದಲ್ಲಿ ಮಾತಾಡೋದು ನೋಡಿದ್ರೆ ನನಗೆ ಅನ್ಸುತ್ತೆ, ನನಗೆ ಈಗ ಇವ್ ಮೇಡಮ್ ಹೇಳಿದ್ಮೇಲೆ ಅನ್ಸುತ್ತೆ ಖಂಡಿತ ಮಾತು ಒಂದು ಇಂದ್ರಿಯ, ಅದು ಬರುವಂತ ನಾಲಿಗೆಯಿಂದ. ಆ ನಾಲಿಗೆ ನಿಯಂತ್ರಣವನ್ನ ನಾನು ಮಾಡ್ಕೋಬೇಕೇನೋ ಅಂತ ನನಗನ್ನಿಸ್ತು. ಈಗ ಅದು ಟೀಚರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಾವು ಸಮಾಜದಲ್ಲಿ ವ್ಯಕ್ತಿಗಳಾಗಿ ಬದುಕಬೇಕಾದ್ರೆ ಈ ಇಂದ್ರಿಯಗಳ ನಿಯಂತ್ರಣವನ್ನ ನಾವೆಲ್ಲರೂ ಮಾಡ್ಕೋಬೇಕು. ನನಗೂ ಸಹ ಸ್ವತಃ ಅನಿಸಿಕೆ ಅದು ನನಗೆ ಅನಿಸ್ತು. ನೀವುಗಳು ಸಹ ಈ ಒಂದು ಇಂದ್ರಿಯಗಳ ನಿಯಂತ್ರಣವನ್ನ ಮಾಡೋದನ್ನ ಮೊದಲು ಕಲ್ತ್ಕೊಳ್ಳಿ. ಮತ್ತು ನಾವೆಲ್ಲರೂ ಮಾನವರಾಗಿ ಬದುಕೋದು, ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸ ಇದೆ. ಮನುಷ್ಯರನ್ನ ಪ್ರೀತಿಸೋಣ, ಮಾನವೀಯ ಮೌಲ್ಯಗಳನ್ನ ಬೆಳೆಸ್ಕೊಳ್ಳೋಣ. ಇಂಥ ಒಂದು ಕಾರ್ಯಕ್ರಮದಿಂದ 10 ನಿಮಿಷ ವೇಸ್ಟ್ ಆದ್ರೂ ಪರವಾಗಿಲ್ಲ, ಒಂದಷ್ಟು ಮಕ್ಳಿಗಾದ್ರೂ ಒಂದಷ್ಟು ಒಳ್ಳೆಯ ಒಂದು ಮೌಲ್ಯಗಳು ಒಂದ್ ಸ್ವಲ್ಪನಾದ್ರೂ ಮೂಡಿದ್ದೆ ಆದ್ರೆ ಈ ಒಂದು ಕಾರ್ಯಕ್ರಮ ಸಾರ್ಥಕವಾಯ್ತು ಅಂತ ಅನ್ಕೊಳ್ತೀನಿ. ಈ ಒಂದು ಸಂಸ್ಥೆಯ ವತಿಯಿಂದ ಈ ಪ್ರಚಾರ ಮಾಡುವಂತದ್ದು ಇನ್ನೂ ಮುಂದುವರಿಯಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ತುಂಬಾ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಸಹ.